ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋ ಮುಖಾಂತರ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಆ್ಯಕ್ಚುಲಿ ನಾನು ಬೇರೆ ಏನೋ ವೀಡಿಯೋ ಮಾಡೋಣ ಅಂತ ಬಂದು ವೀಡಿಯೋ ಮಾಡ್ತಾಯಿದ್ದೆ. ಸೊ ನನಗೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಏನು ಅಂದರೆ ಈಗ ರೀಸೆಂಟಾಗಿ ವೀಡಿಯೋ ಮಾಡಾಕಿದ್ದೆ. ಸೊ ಪಟಗಳು ಮಾಡಿಸಿದ್ದೀವಿ. ಸೊ ಎಷ್ಟು ಪಟ ಇದೆ, ಯಾವ್ದಾವ್ದು ಪಟ ಇದೆ ಅಂತ. ಅದರಲ್ಲಿ ಈಗ ಅಂದರೆ ನಾನು ನಾರ್ಮಲು ಈ ಗೂಡಿಂದ ನೀರು ಕುಡಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೋದೆ. ಬಟ್ ಸಡನ್ನಾಗಿ ಫಸ್ಟ್ ಪಟಗಳು ನೋಡೋಣ, ಒಂದೆರಡು ದಿನದಿಂದ ಬಂದಿರಲಿಲ್ಲ ಇಲ್ಲಿ ಅವಳಿಗೆ. ಸಡನ್ನಾಗಿ ನೋಡಿದ್ರೆ ನಮ್ಮದು ಗುಲ್ದಾರ್ ಪಟ ಸತ್ತೋಗೈತೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನ್ನ ಪ್ರಕಾರ ಏನೋ ದೃಷ್ಟಿ ಏನೋ ಆಯಿತು ಅನಿಸುತ್ತೆ, ಗೊತ್ತಿಲ್ಲ ಹೆಂಗಾಯ್ತು ಗೊತ್ತಿಲ್ಲ. ಬೆಳಗ್ಗೆನೂ ನೀರು ಕುಡಿಸ್ಬೇಕಾದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದ ನಮ್ಮ ಹುಡುಗ. ಬಟ್ ಏನಾಯಿತು ನನಗೂ ಗೊತ್ತಿಲ್ಲ. ಏನು ಹೇಳಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ, ಸಿಕ್ಕಾಪಟ್ಟೆ. ಅಂದರೆ ಅದು ಯಾವ ರೇಂಜಿಗೆ ಸೈಜ್ ಇತ್ತು, ಸಖತ್ತಾಗಿ ಬಂದಿತ್ತು. ಅಂದರೆ ಬಣ್ಣ ನೋಡೋಕ್ಕೆ ಸೈಜು ಅದು ಏನೇನೋ ಅಂದ್ಕೊಂಡು ಆಸೆ ಇಟ್ಕೊಂಡಿದ್ವಿ. ಬಟ್ ಎಲ್ಲ ಹಿಂಗೇನೆ ಮಾಡ್ತವೆ, ಗೊತ್ತಿಲ್ಲ ಏನಾಯಿತು ಅಂತ ನನಗೂ. ಬೆಳಗ್ಗೆ ಚೆನ್ನಾಗಿದೆ ಪಟ್ಟ, ಬಟ್ ಮಧ್ಯಾಹ್ನ ಜಾಸ್ತಿ ಏನು ಟೈಮ್ ಆಗಿಲ್ಲ, 1:30 ಇರಬೇಕು ಟೈಮ್ ಅಷ್ಟೇ, 1:30-2 ಗಂಟೆ. ಸೊ ನೀರು ಕುಡ್ಸೋಣ ಅಂತ ನಾರ್ಮಲಾಗಿ ಬಂದ್ವಿ. ನೀರು ಕುಡಿಸ್ಬಿಡೋಣ ಮಾಮೂಲಿ ಡೈಲಿ, ಅಂದರೆ ನಾವು 3 ಟೈಮ್ ನೀರು ಕುಡಿಸೋದು. ಸೊ ನೀರು ಕುಡಿಸ್ಬಿಡೋಣ ಅಂತ ಬಂದ್ವಿ. ನೋಡಿದ್ರೆ ಪಟ ಈ ಥರ ಆಗಿದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಸರಿಯಿಂದ ನಾನು ಯಾವ ಪಟನೂ ತೋರ್ಸೋಕ್ಕೆ ಮನಸ್ಸೇ ಇಲ್ಲ ನನಗೆ. ಯಾಕೋ ಗೊತ್ತಿಲ್ಲ, ಪಟಗಳೂ ಕ್ಲೀನಾಗಿ ಸೈಜು ಗ್ರೋತ್ ಯಾವುದು ಬರ್ತಾಯಿಲ್ಲ. ಅಂದರೆ ಮೊದಲು ಥರ ಏನೂ ಇಲ್ಲ. ಇವಾಗ ನಮ್ಮ ಬಿಳೆಬಾಲ ಜೊತೆನೂ 2 ಮರಿ ಮಾಡಿದ್ರೂ ಕ್ಲೀನಾಗಿ ಸಾಕೊತಾಯಿತ್ತು. ಬಟ್ ಇತ್ತೀಚೆಗೆ 1 ಮರಿನೇ ನೆಟ್ಟಗೆ ಸಾಕೊತಾ ಇಲ್ಲ. ಅದು ಏನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಸಾರಿಯಿಂದ ಫುಲ್ಲು ದೊಡ್ಡದಾಗಿ ಆರಿಸ್ತಾ ಇರ್ಬೇಕಾದ್ರೆ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ಗೂಡ್ ಅಪ್ಡೇಟ್ ಎಲ್ಲ ತೋರಿಸಲ್ಲ ನಾನು. ಅಂದರೆ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಏನು ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಂದರೆ ಇನ್ನೊಂದು ಪಟ ಹುಟ್ಟುತ್ತೆ, ಬಟ್ ಇದೇ ಥರ ಘಟ ಸೈಜ್ ಬರಬೇಕಲ್ಲ. ಅಂದರೆ ಈ ಥರ ಸೈಜು ಬಣ್ಣ ಏನೋ ಗೊತ್ತಿಲ್ಲ. ಒಂದು ಪಟ ಆದ್ರೂ ಜೀವನೇ ಫ್ರೆಂಡ್ಸ್. ಅದು ಬೇಜಾರಾಗೋದು ಸಿಕ್ಕಾಪಟ್ಟೆ. ಇದಲ್ಲ ಒಂದಲ್ಲ 10 ಅಲ್ಲ ಅಂದ್ರೂ, ಅಂದರೆ ಇದಲ್ಲ ಅಂದರೆ ನೆಕ್ಸ್ಟ್ ಬರುತ್ತೆ ಅನ್ನೋ ಥರ ಫೀಲೆಲ್ಲ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನೋ ಗೊತ್ತಿಲ್ಲ. ಈ ಜೊತೆದು ಇದೇ ಫಸ್ಟ್ ಪಟ ನಾವು ಮಾಡಿಸಿರೋದನ್ನು. ಏನೋ ನೋಡೋಣ, ಇವಾಗ ವೆಯ್ಟ್ ಮಾಡೋದ್ರಲ್ಲಿ ಇನ್ನೇನು ಇಲ್ಲವೇ ಇಲ್ಲ ಆಪ್ಷನು. ವೆಯ್ಟ್ ಮಾಡಬೇಕಷ್ಟೇ ನೆಕ್ಸ್ಟ್ ಪಟಾಗೆ. ಅದು ನೆಕ್ಸ್ಟ್ ಪಟನೂ ಈ ಥರ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಇದ್ರ ಮೇಲೆ ಒಂಚೂರು ನಂಬಿಕೆ ಇತ್ತು ಫ್ರೆಂಡ್ಸ್. ನೋಡೋಣ, ಆರಿಸಿ ನೋಡೋಣ. ವೆಯ್ಟ್ ಮಾಡ್ತಾಯಿದ್ವಿ, ಎಷ್ಟೊತ್ತಾಗುತ್ತೆ ಏನು ಮಾಡ್ತದೆ ನೋಡೋಣ ಅಂತ. ಏನೋ ಎಡವಟ್ಗಳ ಮುಕ್ಕಾಲು ಭಾಗ ಅದೆಲ್ಲ ಬಿಟ್ಟು ನೋಡೋಣ ಫ್ರೆಂಡ್ಸ್, ಯಾವಾಗ ಏನೇನು ಆಗುತ್ತೆ ಯಾರಿಗೆ ಗೊತ್ತು. ನಮ್ಮದು ಇದ್ರ ಪಟನೂ ಬಿಡ್ತಾಯಿಲ್ಲ, ಅಂದರೆ ಸಬ್ಜಾ ಪಟ. ಟೂರ್ನಮೆಂಟೂ ನಾನು ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ ಟೂರ್ನಮೆಂಟ್ದು ಏನು ಸೀನ್ ಆಗಿದೆ ಅಂತ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ವೀಡಿಯೋ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಮಾಡೋಕ್ಕಾಗ್ತಾಯಿರಲ್ಲ ಅಷ್ಟೇ. ಆದಷ್ಟು ವೀಡಿಯೋ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.